ಈ ತಾಯಿ ಅಳದ್ ನೋಡ್ರಿ. ನಾನೊಂದ್ಸರಿ ಬಂದು ನೋಡ್ಕೊಂಡು ಹೋದ್ಮೇಲೆ ಹುಡುಗಿಗೆ ಟಾರ್ಚರ್ ಕೊಡಕ್ ಶುರು ಮಾಡ್ಕೊಂಡ. ನಾನ್ ಬಂದು ಒಂದ್ಸರಿ ನೋಡ್ಕೊಂಡು ಹೋದ್ಮೇಲೆ ನಿನ್ ಇಬ್ರು ಅಕ್ಕರಿಗೆ ಮದ್ವೆ ಮಾಡಿ ಎಲ್ಲಾ ಮಾಡ್ಸಿ ಕೊಟ್ಟಿದ್ದಾರೆ, ಬೇಕಾದಾಗ ಕೊಟ್ಟಿದ್ದಾರೆ, ಮಾಡಿದ್ದಾರೆ ಕಣೆ, ನಿನಗೆ ಯಾಕೆ ಕೊಡಲ್ಲ? ನೀನು ಕೇಳಿ ಅವ್ರನ್ನ. ನೀನು ಈ ಆ ತಾಯಿ ಅಳ್ತಿರೋದ್ ನೋಡಿ ಎಷ್ಟು ಬೇಜಾರಾಗುತ್ತೆ ಅಂದ್ರೆ, ಆ ಹೆಣ್ಮಕ್ಳು ಅರೇಂಜ್ ಮ್ಯಾರೇಜ್ ಆಗಕ್ಕೆ ಹೆದರ್ಕೊಂತಾರೆ. ಯಾಕೆಂದ್ರೆ ಅವ್ನು ಹೆಂಗಿರ್ತಾನೋ ಗಂಡ, ಅವನು ಅವನು ಹೆಂಗಿರ್ತಾನೋ, ಅವನ ಗುಣಗಳೇನು ಗೊತ್ತಿರೋದಿಲ್ಲ. ಎಕ್ದಮ್ ಹೋಗಿ ಮದುವೆ ಆಗ್ಬೇಕಲ್ಲ ಅಂತ ಭಯ ಪಡ್ತಾರೆ. ಬಟ್ ಇದಾಗಿರೋದು ಲವ್ ಮ್ಯಾರೇಜಲ್ಲಿ. ಬಟ್ ಮದುವೆ ಆಗಿ 3 ತಿಂಗಳು ಆಗಿಲ್ಲ. ಅಷ್ಟು ಬೇಗ ಗಂಡ ಹೆಂಡತಿ ಮಧ್ಯೆ ಏನು ಜಗಳನೋ ಗೊತ್ತಿಲ್ಲ. ಬಟ್ ಆ ಮದುವೆ ಆದಂಥ ಹುಡುಗಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ. ಅವ್ರ ತಾಯಿಗೆ ಮಾತಾಡ್ತಿರೋದು. ಕಾರಣ ಅವರ ಆ ಮದುವೆ ಏನು ಗಂಡ ಅಂದರೆ ಇವ್ರ ಅಳಿಯ ಏನಿದೆ ಅವನೇ ಅಂತ ತಾಯಿ ಹೇಳ್ತಿರೋದು. ಡೆತ್ ನೋಟ್ ಬರೆದಿಟ್ಟು ಸೂಸೈಡ್ ಮಾಡ್ಕೊಂಡಿರೋದು. ಇವರಿಬ್ಬರು ಮಂತ್ರಾಲಯದಲ್ಲೆಲ್ಲೋ ಮೀಟ್ ಆದ್ರಂತೆ 3 ತಿಂಗಳ ಹಿಂದೆ, 3, 4 ತಿಂಗಳ ಹಿಂದೆ. ಮೀಟ್ ಆಗಿ ಅವರು ಫ್ರೆಂಡ್ಸ್ ಆಗಿ ಲವ್ ಮಾಡಿಕೊಂಡು ಕೊನೆಗೆ ಇವ್ರ ತಾಯಿ ಒಪ್ಕೊಂಡಿಲ್ಲ ಅಂತೆ, ಮದುವೆ ಬೇಡ ಇವನ ಜೊತೆ ಅಂತ. ಬಟ್ ಲವ್ ಮಾಡಿಬಿಟ್ಟಿದ್ದಾರೆ. ಸರಿ ಅವನೇನು ಮಾಡಿದ್ದಾನೆ, ಕರ್ಕೊಂಡೋಗಿ ಮದುವೆ ಆಗಿಬಿಟ್ಟಿದ್ದಾನೆ ಅವಳನ್ನ. ತಾಯಿ ಸ್ಟಾರ್ಟಿಂಗು ಕೆಲವು ದಿನಗಳು ತಾಯಿಗೆ ಒಪ್ಪಿಗೆ ಇರೋದಿಲ್ಲ. ಅದಾದಮೇಲೆ ಏನು ಮಾಡೋದು, ಮಗಳು ಏನೋ ಮದುವೆ ಮಾಡ್ಕೊಂಡಿದ್ದಾಳೆ ಅಂತ ಹೇಳಿ ಒಪ್ಕೋಬೇಕಾದಂಥ ಸಿಚುವೇಶನು. ಒಪ್ಕೊಂಡಿದ್ದಾರೆ. ಅವರಿಬ್ಬರು ಜೀವನ ಮಾಡ್ತಾರೆ ಚೆನ್ನಾಗಿ ಅಂತ ಅಂದ್ಕೊಂಡಿದ್ದಾರೆ. ಆದರೆ ಅವನು ಕೊನೆಗೆ ಇವರು ಕೂಡ ಅವ್ರ ಮನೆಗೆ ಹೋಗಿದ್ದಾರೆ. ಮಗಳ ಮನೆಗೆ ಹೋಗಿ ಮಾತಾಡ್ಸ್ಕೊಂಡೆಲ್ಲ ಬಂದಿದ್ದಾರೆ. ಇವರು ಹೋಗಿ ಬಂದ ಮೇಲೆ ಅವರ ಇವ್ರ ಅಳಿಯ ಅಂದರೆ ಯಾರು ಮದುವೆ ಲವ್ ಮ್ಯಾರೇಜ್ ಆಗಿದ್ದಾನೆ ಅವನು ಒಂದೇ ಸಮ ಟಾರ್ಚರ್ ಕೊಡೋಕ್ಕೆ ಶುರು ಮಾಡಿದಂತೆ. ದುಡ್ಡು ತಗೋ ಬಾ, ನಿಮ್ಮ ಇಬ್ಬರು ಬೇರೆ ಅಕ್ಕಂದಿರಿಗೆ ಆಸ್ತಿ ಕೊಟ್ಟಿದ್ದಾರೆ, ಅದು ಕೊಟ್ಟಿದ್ದಾರೆ, ಇದು ಮಾಡಿದ್ದಾರೆ, ನನಗೇನು ಕೊಟ್ಟಿಲ್ವಲ್ಲ ಅಂತ. ಇವನಾಗಿರೋದು ಲವ್ ಮ್ಯಾರೇಜು. ಸೊ ಈ ದಿನ ಟಾರ್ಚರ್ ಮಾಡೋಕ್ಕೆ ಶುರು ಮಾಡಿದಂತೆ, ಬೈಕ್ ಕೊಡಿಸು, ದುಡ್ಡು ತಗೋ ಬಾ ಅಂತ. ಸೊ ಇವರು ಹೇಳಿದ್ದಾರೆ, ನಾವು ಕೊಡೋ ಟೈಮ್ ಕೊಡ್ತೀವಿ, ಇವಾಗ ನೀವು ಆ ಥರ ಅರ್ಜೆಂಟ್ ಮಾಡಿದ್ರೆ ಏನೂ ಆಗಲ್ಲ, ನನ್ನ ಮಗಳು ಚೆನ್ನಾಗಿ ಬದುಕ್ತಿದ್ದೀನಿ ಅಂತ ಹೇಳಿದ್ರೆ ನಾನು ಕೊಡ್ತೀನಿ ಅಂತ ತಾಯಿ ಹೇಳಿದ್ದಾರೆ. ಅವ್ರ ತಾಯಿ ನೋಡ್ತಾರಲ್ವ ನನ್ನ ಮಗಳು ಎಷ್ಟು ಚೆನ್ನಾಗಿದ್ದಾಳೆ, ಲವ್ ಮ್ಯಾರೇಜು, ಅವ್ರಿಗೆ ಹೆಂಗೆ ನಂಬಿಕೆ ಬರಬೇಕು ಇವನ ಮೇಲೆ. ಇವರು ಹೇಳಿದ್ದಾರೆ. ಸೊ ಈ ಟಾರ್ಚರ್ ತಡೆಯೋಕ್ಕಾಗ್ದಲೇ ಆ ಹುಡುಗಿ 3 ತಿಂಗಳ ಹಿಂದೆ ಮದುವೆ ಆದಂಥ ಹುಡುಗಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಬೆಂಗಳೂರಲ್ಲಿ ಆಗಿರೋದು ಇದು. ಡೆತ್ ನೋಟಲ್ಲಿ ಬರೆದಿಟ್ಟಿದ್ದಾರಂತೆ, ನನಗೆ ಒಂದೇ ಸಮ ಟಾರ್ಚರ್ ಕೊಟ್ಟಿದ್ದಾರೆ ನನ್ನ ಗಂಡ ಮತ್ತು ಅವರ ಅಕ್ಕ, ಅದಕ್ಕೋಸ್ಕರ ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ ಅಂತ ಡೆತ್ ನೋಟ್ ಬರೆದಿಟ್ಟು ತೀರೋಗಿದ್ದಾರಂತೆ. ಈ ಹೆಣ್ಮಕ್ಳಿಗೆ ಅರೇಂಜ್ ಮ್ಯಾರೇಜ್ ಆಗೋದಂದರೆ ತುಂಬ ಭಯ. ಯಾಕಂತ ಹೇಳಿದ್ರೆ ಅದೇ ನಾನು ಆಗಲೇ ಹೇಳ್ದಾಗೆ ಹೆಂಗಿರ್ತಾನೋ, ಹೋಗೋ ಕುಟುಂಬ ಹೆಂಗಿರುತ್ತೋ ಅಂತ ಹೇಳ್ಬಿಟ್ಟು, ಲವ್ ಮ್ಯಾರೇಜ್ ಆದರೆ ಸ್ವಲ್ಪ ಗೊತ್ತಿರುತ್ತೆ ಹುಡುಗನ ಬಗ್ಗೆ, ಹುಡುಗನ ನಾವು ನೋಡಿರ್ತೀವಿ ಅಂತ ಅನ್ಕೋತಾರೆ. ಬಟ್ ಈ ಕೇಸಲ್ಲಿ ನೋಡಿ, ಲವ್ ಮ್ಯಾರೇಜ್ ಆಗಿ ಕೊನೆಗೆ ಮದುವೆ ಆದಮೇಲೆ ಆಸ್ತಿಗೋಸ್ಕರ, ಬೈಕ್‌ಗೋಸ್ಕರ, ದುಡ್ಡಿಗೋಸ್ಕರ ಈ ರೀತಿ ಎಲ್ಲ ಟಾರ್ಚರ್ ಕೊಟ್ಟು ಹುಡುಗಿನ ಸಾಯಿಸೋದಾದರೆ ಯಾವ ಸುಖಕ್ಕೆ ಮದುವೆ ಆಗ್ತಾರೆ ಅಂತ. ಒಂದು ಗಂಡ ಹೆಂಡತಿ ಸಂಬಂಧ ಅಂದರೆ ಹೆಂಗೆ? ಹಿಂದೆಲ್ಲ ಒಂದು ಮದುವೆ ಅಂದರೆ ಆ ರೀತಿ ಒಂದು ಪೂಜ್ಯನೀಯ ಭಾವ ಇತ್ತು. ಮದುವೆ ಅಂದರೆ ಅದೊಂದು ಶ್ರೇಷ್ಠವಾದದ್ದು, ಭಕ್ತಿ ಭಾವ ಎಲ್ಲ ಇತ್ತು. ಬಟ್ ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ ನೋಡಿ, 3 ತಿಂಗಳಿಗೆ ಅವಳು ತೀರೋಗಿದ್ದಾಳೆ. ಅಂದರೆ ಅವನು ಯಾವ ಥರ ನೋಡ್ಕೊಂಡಿರ್ಬೋದು. ತುಂಬ ಕೆಟ್ಟ ಒಂದು ಪರಿಸ್ಥಿತಿಲಿ ನಾವಿದ್ದೀವಿ. ಸೊ ಇವಾಗ ಹೆಂಗೆ ತಂದೆ ತಾಯಂದಿರು ಲವ್ ಮ್ಯಾರೇಜ್‌ಗೆ ಒಪ್ಕೋಬೇಕು ಅಂತ ನೀವು ವಾದ ಮಾಡ್ತೀರಾ? ಒಪ್ಕೊಂಡ್ರೆ ಈ ಥರ ಆಗೋದಾದರೆ ಹೆಂಗೆ ಒಪ್ಕೋತಾರೆ ಅವರು? ಹೆಂಗೆ ಧೈರ್ಯ ಬರುತ್ತೆ ಅವ್ರಿಗೆ? ಈಗ ಹಂಗಂತ ಹೇಳ್ಬಿಟ್ಟು ಅರೇಂಜ್ ಮ್ಯಾರೇಜಲ್ಲಿ ಎಲ್ಲ ಒಳ್ಳೆಯದೇ ನಡೆದಿದೆಯಾ? ಇಲ್ಲ. ಅಲ್ಲೂ ಕೂಡ ಇದಕ್ಕಿಂತ ಕೆಟ್ಟ ಉದಾಹರಣೆಗಳು ತುಂಬ ನಡೆದಿದೆ. ಸೊ ಇವಾಗ ಅಲ್ಟಿಮೇಟ್ಲಿ ತಾಯಿ ಮಗುನ ಕಳ್ಕೊಂಡಿದ್ದಾರೆ. ಆ ಗಂಡ ಹೆಂಡ್ತಿನ ಕಳ್ಕೊಂಡಿದ್ದಾನೆ. ಅವನೇನು ಇನ್ನೊಂದು ಮದುವೆ ಆಗ್ಬಿಟ್ಟು ಹೋಗ್ಬೋದು. ಬಟ್ ಕಳ್ಕೊಂಡಿರೋ ಜೀವ, ಈ ತಾಯಿ ಮಗಳನ್ನ ಕಳ್ಕೊಂಡಿದ್ದಾರೆ. ಆ ಜೀವ ಪುನಃ ಬರುತ್ತಾ? ಅವ್ನಿಗೇನು ಶಿಕ್ಷೆ ಆಗುತ್ತೆ? ಮತ್ತು ಅವ್ನು ಬೇಲಲ್ಲಿ ಹೊರಗಡೆ ಬರ್ಬೋದು. ಅವನು ಹೊಸ ಜೀವನ ಮಾಡ್ಬೋದು. ಬಟ್ ಹೋಗಿರೋ ಜೀವ, ಸೂಸೈಡ್ ಮಾಡ್ಕೊಂಡು ಹೋಗಿರೋ ಜೀವ, ಅದು ಹೋದಂಗೆನೆ. ದಯವಿಟ್ಟು ಹೆಣ್ಮಕ್ಳು 1000 ಸಲ ಯೋಚನೆ ಮಾಡಿ ಆಮೇಲೆ ಮದುವೆ ಆಗಿ. ಯಾಕಂದರೆ ಮದುವೆ ಆಗದೆ ಇದ್ರೂ ನಡೆಯುತ್ತೆ ಅಂದ್ಕೊಳ್ಳೋಣ. ಇದಕ್ಕೆ ಜೀವ ಆದರೂ ಉಳಿಯುತ್ತೆ. ಸೊ ಮದುವೆ ಆಗಿ ಸಮಾಜ ಹೇಳುತ್ತೆ ಮದುವೆ ಆಗಬೇಕು ಅಂತೇಳಿ ಒತ್ತಾಯಕ್ಕೇನೋ ಮದುವೆ ಆಗೋದು, ಅದಾದ್ಮೇಲೆ ಜೀವ ಕಳ್ಕೊಳ್ಳೋ ಬದಲು ನೋಡಿ ತಾಯಿ ಅಳ್ತಿರೋದು ನೋಡಿ. ಈ ತಾಯಿ ಕಣ್ಣೀರು ನೋಡಿ. ನೀನು ಮಾಡೋ ಟಾರ್ಚರ್ ಹುಡುಗಿಗೆ ದುಡ್ಡು ಇಸ್ಕೊಂಡ್ ಬಾರೆ ಒಡವೆ ಮಾಡ್ಸಿ. ನೋಡಿ ಈ ತಾಯಿ ಕಣ್ಣೀರು ಇವತ್ತು, ಅವತ್ತು ಹೇಳಿದ್ರಂತೆ, ಬೇಡಮ್ಮ ಈ ಮದುವೆ ಬೇಡ ಅಂತ. ಆದರೂ ಮದುವೆ ಆಗಿದ್ದಾರೆ. ಅಥವಾ ಹೇಳಕ್ಕೆ ಬರಲ್ಲ. ಈಗ ಲವ್ ಮ್ಯಾರೇಜ್ ಆಗಿ ಚೆನ್ನಾಗಿರೋರು ಇರ್ತಾರೆ. ಸೊ ಹಂಗಂತ ಹೇಳಿ ಅವಳು ಮದುವೆ ಆಗಿದ್ದಾಳೋ ನಂಬಿ ಅದು ಗೊತ್ತಿಲ್ಲ. ಬಟ್ ತಾಯಿ ಕಣ್ಣೀರು ಮಾತ್ರ ನೋಡೋಕ್ಕಾಗ್ತಿಲ್ಲ. ಸೊ ದಯವಿಟ್ಟು ಯೋಚನೆ ಮಾಡಿ, 1000 ಸಲ ಯೋಚನೆ ಮಾಡಿ ಆಮೇಲೆ ಮದುವೆ ಆಗಿ. ಸೊ ಈ ಥರ ಆಗೋದು ಬೇಡ ಅಂತ ಅನಿಸುತ್ತೆ.
ಥ್ಯಾಂಕ್ ಯು.